ನಾನು ಡಾಕ್ಟರ್ ಶ್ರೀಧರ್, ರೋಬೋಟಿಕ್ ಸರ್ಜನ್, ಆಮೇಲೆ ಸರ್ಜಿಕಲ್ ಗ್ಯಾಸ್ಟ್ರೆಂಟರಾಲಜಿಸ್ಟ್, ಫೋರ್ಟಿಸ್ ಹಾಸ್ಪಿಟಲ್ ಬನ್ನಾರ್ಘಟ್ಟ ರೋಡಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಗಾಲ್ ಬ್ಲ್ಯಾಡರ್ ಡಿಸೀಸ್ ಅಥವಾ ಪಿತ್ತಕೋಶದಲ್ಲಿ ಆಗೋ ತೊಂದರೆಗಳ ಬಗ್ಗೆ ಮಾತಾಡೋಣ. ಸೊ ಈ ಪಿತ್ತಕೋಶದಲ್ಲಿ 2-3 ಥರ ಬರುತ್ತೆ. ಒಂದು ಕಲ್ಗಳಾಗ್ಬಿಡುತ್ತೆ, ಇಲ್ಲ ಅದನ್ನು ಗಾಲ್ ಬ್ಲ್ಯಾಡರ್ ಸ್ಟೋನ್ಸ್ ಅಂತ ಹೇಳ್ತೀವಿ, ಇಲ್ಲ ಕೆಲವು ಸಲ ಅದರಲ್ಲಿ ಗಂಟುಗಳು ಕಾಣಿಸ್ಕೊಡುತ್ತೆ, ಅದನ್ನು ಗಾಲ್ ಬ್ಲ್ಯಾಡರ್ ಪಾಲಿಪ್ಸ್ ಅಂತ ಹೇಳ್ತೀವಿ. ಇಲ್ಲ ಕೆಲವು ಸಲ ಅದರಲ್ಲಿ ಸ್ವಲ್ಪ ದಪ್ಪ ಆಗಿಬಿಡುತ್ತೆ, ಅದರದ್ದು ಗಾಲ್ ಬ್ಲ್ಯಾಡರ್ ವಾಲ್ ಅಂತ ನಾವು ಹೇಳ್ತೀವಿ, ಅದರಲ್ಲಿ ದಪ್ಪ ಆಗಿಬಿಡುತ್ತೆ, ಅದನ್ನು ಅಡೆನೋಮಯೋಮಟೋಸಿಸ್ ಅಂತ ಹೇಳ್ತೀವಿ. ಇಲ್ಲ ಕೆಲವು ಸಲ ವೆರಿ ರೇರ್ಲಿ ನಮ್ಮ ಕರ್ನಾಟಕ ಪಾಪ್ಯುಲೇಷನಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ಸು ಇರುತ್ತೆ. ಸೊ ಯಾವ ಥರ ಪೇಷಂಟ್ಸ್ ನಮ್ಮ ಹತ್ರ ಬರಬೇಕು, ಯಾವಾಗ ಬರಬೇಕು, ಯಾವಾಗ ಆಪ್ರೇಷನ್ ಮಾಡಿಸ್ಕೋಬೇಕು? ಪಿತ್ತಕೋಶ ಕಲ್ಲುಗಳು ಪೇಷಂಟ್ಸು ನಮ್ಮ ಹತ್ರ ಬರೋದು ಕೆಲವು 4 ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಬರ್ತಾರೆ. ಒಂದು, ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕಾದ್ರೆ, ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕಾದ್ರೆ ಗಾಲ್ ಬ್ಲ್ಯಾಡರಲ್ಲಿ ಕಲ್ಲು ಕಾಣಿಸಿರುತ್ತೆ, ಅವಾಗ ಏನು ಮಾಡಬೇಕು ಅಂತ ಬರ್ತಾರೆ. ಅಕಸ್ಮಾತ್ ಇಂಥ ಪೇಷಂಟ್ಸ್ಗೆ ಏನೂ ತೊಂದರೆ ಇಲ್ಲ, ಯಾವ ಥರದ ಹೊಟ್ಟೆ ನೋವು ಬರಲಿಲ್ಲ, ಊಟದ ಟೈಮಲ್ಲಿ ನೋವೇನು ಬರಲಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ಬೇಡ ಅಂತ ಹೇಳ್ತೀವಿ. ಇಲ್ಲ ಕೆಲವು ಸಲ ಆವಾಗವಾಗ ಊಟ ತಿಂಡಿ ಮಾಡೋ ಟೈಮಲ್ಲಿ ನೋವು ಬರ್ತಾ ಇರುತ್ತೆ, ಸ್ವಲ್ಪ ಹೊತ್ತಿನ ನಂತರ ಅದು ಕಡಿಮೆ ಆಗುತ್ತೆ. ಇಲ್ಲ ಕೆಲವು ಸಲ ಗ್ಯಾಸ್ ಟ್ರಬಲ್ ಮಾತ್ರೆಯಿಂದ ತೊಗೊಂಡಾಗ ಕಡಿಮೆ ಆಗುತ್ತೆ. ಈ ಥರ ಪೇಷಂಟ್ಸ್ಗೆ ಆದಷ್ಟು ಬೇಗ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ನೆಕ್ಸ್ಟು ನಮಗೆ ಬರೋ ಪೇಷಂಟ್ಸು ಇನ್ನು ಸ್ವಲ್ಪ ಸಿವಿಯರ್ ಕಂಡೀಷನಲ್ಲಿ ಬರ್ತಾರೆ. ಕೆಲವು ಸಲ ಕಲ್ಲು ಕೆರಡೆ ಜಾರಿಬಿಟ್ಟು ಪಿತ್ತನ ಆಳದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಜಾಂಡೀಸ್ ಆಗುತ್ತೆ, ಇಲ್ಲ ಅದರಲ್ಲೇ ಇನ್ನು ಸ್ವಲ್ಪ ಕೆರಡೆ ಹೋಗ್ಬಿಟ್ಟು ಪ್ಯಾಂಕ್ರಿಯಾಸ್ ಅನ್ನೋದು ಇನ್ಫೆಕ್ಷನ್ ಆಗಿ ಬಂದ್ಬಿಡುತ್ತೆ. ಇಂಥವ್ರಿಗೆಲ್ಲ ಸೆಮಿ ಎಮರ್ಜೆನ್ಸಿ ಅಥವಾ ಎಮರ್ಜೆನ್ಸಿ ಸರ್ಜರಿ ಬೇಕು. ನಮ್ಮ ಔಟ್ ಪೇಷಂಟಲ್ಲಿ ಬರ್ತಾ ಇದ್ದಂಗೆ ಅವರಿಗೆ ನಾವು ಅಡ್ಮಿಟ್ ಮಾಡ್ಕೊಂಬಿಟ್ಟು ಆವತ್ತಿನ ದಿನವೇ ಇಲ್ಲ ಮಾರನೇ ದಿನವೇ ಟ್ರೀಟ್ಮೆಂಟ್ ಕೊಡ್ತೀವಿ. ಇನ್ನೂ ಸಿವಿಯರ್ ಆಗಿ ಬರೋ ಪೇಷಂಟ್ಸ್ ಅಂದರೆ ಇನ್ಫೆಕ್ಷನ್ ಜಾಸ್ತಿ ಆಗಿ ಅವ್ರಿಗೆ BP ಕಡಿಮೆ ಆಗಿ ಉಸಿರಾಟಕ್ಕೆ ಕಷ್ಟ ಆಗಿ ICUಲಿ ಬಂದು ಅಡ್ಮಿಟ್ ಆಗ್ತಾರೆ. ಸೊ ಇದು ಕೆಲವು ಸಲ ಇನ್ಫೆಕ್ಷನ್ನಿಂದನೂ ಆಗುತ್ತೆ, ಕೆಲವು ಸಲ ಜಾಂಡೀಸಿಂದನೂ ಆಗುತ್ತೆ, ಕೆಲವು ಸಲ ಪ್ಯಾಂಕ್ರಿಯಾಸ್ ಇನ್ಫೆಕ್ಷನ್ ಆದಾಗಲೂ ಆಗಿಬಿಡುತ್ತೆ. ಇಂಥವ್ರಿಗೆಲ್ಲ ಫಸ್ಟು ಪೇಷಂಟ್ನ ಸ್ಟೆಬಿಲೈಸ್ ಮಾಡಿ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ, ಕೆಲವು ಸಲ ಸ್ಟೆಬಿಲೈಸ್ ಆದಮೇಲೆ ಇಂಟರ್ವೆನ್ಷನ್ ಆಪ್ರೇಷನ್ನು ಅಥವಾ ಎಂಡೋಸ್ಕೋಪಿ ಮಾಡಿಸಿ ಅದನ್ನು ಕ್ಲಿಯರ್ ಮಾಡಿಸಿ ಮಾಡಬೇಕಾಗತ್ತೆ. ಸೊ ಈ ಎಲ್ಲ ಕಂಡೀಷನ್ಸಲ್ಲೂ ಆ ಪಿತ್ತಕೋಶ ಆಮೇಲೆ ಕಲ್ಲುಗಳನ್ನ ತೆಗಿಬೇಕಾಗಿ ಬರುತ್ತೆ. ನೆಕ್ಸ್ಟು ಇನ್ನೊಂದು ಗಾಲ್ ಬ್ಲ್ಯಾಡರ್ ಪಾಲಿಪ್ಸ್ ಅಂತ ಹೇಳ್ತೀವಿ. ಅಕಸ್ಮಾತ್ ಅದನ್ನು ಇನ್ಸಿಡೆಂಟಲ್ ಅಂತ ಹೇಳ್ತೀವಿ, ಸ್ಕ್ಯಾನಿಂಗ್ ಮಾಡಿಸ್ಕೊಂಡಾಗ ಕಾಣಿಸ್ಕೊಳ್ಳುತ್ತೆ. ಯಾರಿಗೆ ಈ ಪಾಲಿಪು ವರ್ಷ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಾಗ ದೊಡ್ಡದಾಗ್ತಾ ಇರುತ್ತೋ ಅಂಥವ್ರಿಗೆ ಆಪ್ರೇಷನ್ ಮಾಡಲೇಬೇಕು. ಎರಡನೇದು, ಅಕಸ್ಮಾತ್ ಆ ಪಾಲಿಪು ಆ ಗಂಟು 1 ಸೆಂಟಿಮೀಟ್ರ್ಗಿಂತ ಜಾಸ್ತಿ ಇದ್ದರೆ ಆಪ್ರೇಷನ್ ಮಾಡಲೇಬೇಕಾಗತ್ತೆ. ಸೊ ಇಂಥವ್ರಿಗೆಲ್ಲ ನಾವು ಸಜೆಸ್ಟ್ ಮಾಡ್ತೀವಿ. ನೆಕ್ಸ್ಟು ಕೆಲವು ಸಲ ಗಾಲ್ ಬ್ಲ್ಯಾಡರ್ ವಾಲ್ ಥಿಕ್ಕನಿಂಗ್ ಆಗೋಗ್ಬಿಡುತ್ತೆ. ಇದು ಕೆಲವು ಸಲ ಕ್ಯಾನ್ಸರ್ ಥರನೇ ಕಾಣಿಸ್ಕೊಳ್ಳುತ್ತೆ ಅಲ್ಟ್ರಾಸೌಂಡಲ್ಲಿ, ಬಟ್ ಇದು ಇಲ್ವೋ ಗ್ಯಾರಂಟಿ ಗೊತ್ತಾಗಲ್ಲ. ಸೊ ಆ ಡೌಟ್ ತೆಗಿಲಿಕ್ಕೋಸ್ಕರ ನಾವು ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕಾಗತ್ತೆ. ಗಾಲ್ ಬ್ಲ್ಯಾಡರ್ ಸರ್ಜರಿ ಈಸ್ ಎ ಲೋ ರಿಸ್ಕ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಇಟ್ಸ್ ಎ ಡೇ ಕೇರ್ ಪ್ರೊಸೀಜರ್. ಆಪ್ರೇಷನ್ ದಿನವೇ ಅಡ್ಮಿಟ್ ಮಾಡಿಕೊಂಡು ಆಪ್ರೇಷನ್ ದಿನವೇ ಸಂಜೆನೇ ನಾರ್ಮಲ್ ಊಟ ತಿಂಡಿ ಕುಡಿಯೋದಕ್ಕೆಲ್ಲ ಕೊಟ್ಟು ಮಾರನೇ ದಿನ ಕಳಿಸ್ಕೊಡ್ತೀವಿ. ಅವ್ರದ್ದು ಫುಡ್ಡಲ್ಲೇ ಆಗಲಿ ಆ್ಯಕ್ಟಿವಿಟಿಯಲ್ಲಾಗಲಿ ಏನೂ ಚೇಂಜ್ ಇರೋದಿಲ್ಲ. ಇನ್ನು ನೆಕ್ಸ್ಟು ಬರೋದು ಗಾಲ್ ಬ್ಲ್ಯಾಡರ್ ಕ್ಯಾನ್ಸರು. ಇದರಲ್ಲಂತೂ ಡೆಫಿನೆಟಾಗಿ ಗೊತ್ತಾಗುತ್ತೆ ದೇರ್ ಇಸ್ ಎ ಗುಡ್ ಪಾಸಿಬಿಲಿಟಿ, ಅಂದರೆ ಗಾಲ್ ಬ್ಲ್ಯಾಡರಲ್ಲಿ ಕ್ಯಾನ್ಸರ್ ಬಂದಿರೋ ಚಾನ್ಸು ಅಲ್ಲಿಂದ ಸ್ವಲ್ಪ ಬೇರೆ ಕಡೆ ಸ್ಪ್ರೆಡ್ ಆಗಲೂ ಆಗಿರ್ಬೋದು. ಇದನ್ನು ಅಷ್ಟೇ ನಾವು ಬೇರೆ ಇನ್ನೊಂದು ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬಿಟ್ಟು ಬೇರೆ ಕಡೆ ಸ್ಪ್ರೆಡ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ನಾವು ಅದಕ್ಕೆ ಆಪ್ರೇಷನ್ ಅಂತ ಮಾಡಬೇಕಾಗುತ್ತೆ. ಗಾಲ್ ಬ್ಲ್ಯಾಡರ್ ಕ್ಯಾನ್ಸರ್ಗಾಗಲಿ, ಗಾಲ್ ಬ್ಲ್ಯಾಡರ್ ಕಲ್ಲುಗಳಿಗಾಗಲಿ, ಗಾಲ್ ಬ್ಲ್ಯಾಡರ್ ಪಾಲಿಪ್ಗಾಗಲಿ ಆಪ್ರೇಷನ್ನೇ ಮೇನ್ ಟ್ರೀಟ್ಮೆಂಟು. ಇದು ಮೆಡಿಸಿನ್ಸಲ್ಲಿ ಹೋಗೋದಿಲ್ಲ.